ಇವತ್ತು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಸಂಭ್ರಮ ಕೂಡ ಅಷ್ಟೇ ಮನೆ ಮಾಡಿದೆ. ಹೂ ಹಣ್ಣು ದುಬಾರಿ ಆದ್ರೂ ಜನ ಖರೀದಿ ಮಾಡ್ತಿದ್ದಾರೆ. ಮಾರ್ಕೆಟ್ ಖರೀದಿಯ ಭರಾಟೆ ಕೂಡ ಜೋರಾಗಿದೆ ಜನರದ್ದು. ಕೆಆರ್ ಮಾರ್ಕೆಟ್ನಲ್ಲಿ ಬೆಳಗ್ಗೆಯೇ ಖರೀದಿಯ ಭರಾಟೆ ಜೋರಾಗಿದೆ. ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ, ಕಮಲದ ಹೂವನ್ನ ಖರೀದಿ ಮಾಡ್ತಿದ್ದಾರೆ ಜನ. ಸಾವಿರದ ಗಡಿ ದಾಟಿರುವಂತಹ ಹೂಗಳ ದರ ಒಂದ್ ಕಡೆ, ಹಣ್ಣುಗಳು ದುಬಾರಿ ಆಗಿದೆ. ರಾಜ್ಯದ ವಿವಿಧ ಲಕ್ಷ್ಮೀ ದೇಗುಲದಲ್ಲಿ ಕೂಡ ಒಂದ್ ಕಡೆ ವಿಶೇಷ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಜನರು ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ಭಾರಿ ಖರೀದಿಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತಮ್ಮ ಮನೆಯಲ್ಲೂ ಕೂಡ ಲಕ್ಷ್ಮಿಯನ್ನ ಕೂರಿಸೋರಿರ್ತಾರೆ. ಹಾಗಾಗಿ ಕಮಲದ ಹೂಗಳು, ಹಣ್ಣು, ಎಲ್ಲ ರೀತಿಯಾದಂತಹ ವಸ್ತುಗಳು ಅವ್ರಿಗೆ ಏನೇನು ಬೇಕೋ ಅದೆಲ್ಲವೂ ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಸಿಕ್ಕಾಪಟ್ಟೆ ದುಬಾರಿ ಆಗಿದೆ. ಹಣ ದುಬ್ಬರವಾಗಿದ್ರೂ ಕೂಡ ಹೂ ಹಣ್ಣನ್ನು ಖರೀದಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ತಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮಿಯನ್ನ ಅಲಂಕೃತವಾಗಿ ಅಲಂಕರಿಸೋದಕ್ಕೆ ಅಂತಾನೆ ದುಬಾರಿ ಆದರೂ ಪರವಾಗಿಲ್ಲ ಅಂತೇಳಿ ಖರೀದಿ ಮಾಡ್ತಾ ಲಕ್ಷ್ಮಿ ಹಬ್ಬವನ್ನು ಜೋರಾಗಿ ಮಾಡಬೇಕು ಅಂತ ಜನಸಾಗರ ಕೆಆರ್ ಮಾರ್ಕೆಟ್ನಲ್ಲಿ ಹರಿದು ಬಂದಿರೋದನ್ನು ಗಮನಿಸ್ತಾ ಇದ್ದೀರಿ. ಬೆಳಂಬೆಳಗ್ಗೆಯೇ ಖರೀದಿ ಮಾಡೋದಕ್ಕೆ ಖರೀದಿಯ ಭರಾಟೆ ಜೋರಾಗಿರೋದು. ಮಲ್ಲಿಗೆ ಹೂಗಳು, ಸೇವಂತಿಗೆ, ಕನಕಾಂಬರ ಹೂವು, ಇತ್ತ ಹಣ್ಣುಗಳು ಎಲ್ಲವೂ ಕೂಡ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಜನ. ಸಾವಿರದ ಗಡಿ ದಾಟ್ಬಿಟ್ಟಿದೆ. ಹೂವಿನ ದರಗಳು, ಹಣ್ಣಿನ ದರಗಳು ದುಬಾರಿ ಆಗ್ಬಿಟ್ಟಿದ್ದಾವೆ. ಆದರೂ ಕೂಡ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಜನ. ಆದರೆ ರಾಜ್ಯದ ವಿವಿಧ ಕಡೆಯಲ್ಲಿ ಲಕ್ಷ್ಮೀ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೂಡ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ವಿವಿಧೆಡೆ ದೇವಸ್ಥಾನಗಳಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಹಾಗಾಗಿ ಅಲ್ಲೂ ಕೂಡ ಪೂಜೆಗೆ ತಗೊಂಡು ಹೋಗೋರು, ಕೆಲವರು ಮನೆಯಲ್ಲಿ ಕೂರ್ಸೋಕ್ಕಾಗದೇ ಇರೋರು ಆ ರೀತಿ ದೇವಸ್ಥಾನಗಳಿಗೆ ಹೋಗಿ ಹೂವುಗಳನ್ನು ಕೊಡೋದಕ್ಕೂ ಕೂಡ ಇಲ್ಲಿ ಪರ್ಚೇಸ್ ಮಾಡ್ತಾ ಇರೋದು. ಒಟ್ಟಿನಲ್ಲಿ ಬಹಳಷ್ಟು ದುಬಾರಿ ಆಗಿದೆ. ಹಣ ದುಬ್ಬರ ಆದರೂ ಪರವಾಗಿಲ್ಲ ಅಂತೇಳಿ ಇಷ್ಟು ಜನ ಇದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಸಹಸ್ರಾರು ಮಂದಿಯಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮ ಮಾಡಬೇಕು, ಅದನ್ನು ಸಂಭ್ರಮಿಸಬೇಕು ಅಂತೇಳಿ ಖರೀದಿಯನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಸದ್ಯ ವರಮಹಾಲಕ್ಷ್ಮಿ ಹಬ್ಬವನ್ನ ಈ ಸಲ ಯಾವುದೇ ಒಂದು ಆತಂಕ ಇಲ್ಲದೆ, ಯಾಕಂದ್ರೆ ಮಳೆಗಾಲದಲ್ಲಿ ಮಳೆ ಬರೋದಂತೂ ಸಹಜ ಆಗ್ತಾ ಇತ್ತು. ಸದ್ಯ ಮಳೆ ಒಂದು ವಾತಾವರಣ ಕಮ್ಮಿ ಇದೆ. ಹಾಗಾಗಿ ಆರಾಮಾಗಿ ಎಲ್ಲರೂ ಕೂಡ ಹಬ್ಬವನ್ನ ಮಾಡ್ಕೊಳ್ಬಹುದು. ಯಾವುದೇ ಇಂಟೆನ್ಷನ್ಲಿ ಮಳೆ ಬರೋದಿಲ್ಲ. ಬಹುಶಃ ಸಂಜೆ ವೇಳೆಗೆ ಏನಾದರೂ ಮಳೆ ಬರಬಹುದು. ಯಾಕಂದರೆ ಈಗ ಆಲ್ರೆಡಿ ಮೋಡ ಕವಿದ ವಾತಾವರಣ ಥರ ಸ್ವಲ್ಪ ಇರೋದ್ರಿಂದ, ಆದರೂ ಮಳೆಯ ಆತಂಕ ಏನು ಪಡುವಂತಿಲ್ಲ. ಹಾಗಾಗಿ ಜನರು ಕೂಡ ಅಷ್ಟೇ ಈ ಸಲ ಬೆಳಂಬೆಳಗ್ಗೆಯೇ ಏನು ತಮ್ಮ ತರಕಾರಿಗಳು, ಹಣ್ಣುಗಳು, ಏನೇನು ಎಲ್ಲ ಮನೆಗೆ ಐಟಮ್ಸ್ ಬೇಕು, ಲಕ್ಷ್ಮಿ ಕೂರಿಸೋದಕ್ಕೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಮಳೆ ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಖುಷಿಯಾಗಿ ಜನ ಇನ್ನು ಖರೀದಿ ಮಾಡ್ತಿದ್ದಾರೆ. ಒಂದು ವೇಳೆ ಮಳೆ ಇದ್ಬಿಟ್ಟಿದ್ರೆ ಮಾರ್ಕೆಟ್ನಲ್ಲಿ ಓಡಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇತ್ತು. ಸದ್ಯ ಮಲ್ಲಿಗೆ ಹೂಗಳಾಗಿರ್ಬೋದು, ಹಾರಗಳಾಗಿರಬಹುದು, ಹಾರಗಳನ್ನಂತೂ ವೆರೈಟಿ ಆರ್ಡ್ರ್ ಕೊಟ್ಕೊಂಡೆಲ್ಲ ತೊಗೊಂಡೋಗ್ತಾರೆ. ಸೊ ಆರ್ಡರ್ ಕೊಟ್ಟಾಗ ಇನ್ನೂ ಕೂಡ ಹಣದುಬ್ಬರ ಇನ್ನೂ ಜಾಸ್ತಿ ಆಗಿರುತ್ತೆ. ಇದ್ರ ಬೆನ್ನಲ್ಲೇ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮಿಸಬೇಕು ಅಂತೇಳಿ ಎಷ್ಟೊಂದು ಜನ ಮಾರ್ಕೆಟಿಗೆ ಬಂದು ಸದ್ಯ ಎಲ್ಲವನ್ನು ಖರೀದಿ ಮಾಡ್ತಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಜೋರಾಗಿ ಈ ಸಲ ಮಾಡ್ತಾರೆ ಎಲ್ಲರೂ ಕೂಡ. ಹಾಗಾಗಿ ಅಷ್ಟು ಜನ ಬಂದಿರೋದು. ಇನ್ನು ಕೆಲವರು ವರಮಹಾಲಕ್ಷ್ಮಿ ಹಬ್ಬವನ್ನು ಮನೆಯಲ್ಲಿ ಮಾಡೋಕ್ಕಾಗದೇ ಇರೋರು ಅಲ್ಲೇ ರಾಜ್ಯದಲ್ಲಿ ಇನ್ನು ಅಕ್ಕಪಕ್ಕ ಎಲ್ಲೆಲ್ಲಿ ದೇವಸ್ಥಾನಗಳಿದ್ದಾವೆ ಅಲ್ಲೆಲ್ಲವೂ ಕೂಡ ಲಕ್ಷ್ಮೀ ದೇವಿಯನ್ನು ಕೂರಿಸಿ ಪೂಜೆ ಮಾಡ್ತಾರೆ. ಹಾಗಾಗಿ ಈ ಪೂಜೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ಬೋದು. ಮನೇಲಿ ಲಕ್ಷ್ಮಿ ಕೂರಿಸಿರೋರಾದರೂ ಸರಿ, ಕೂರಿಸ್ದೇ ಇರೋರಾದರೂ ಸರಿ. ಬಟ್ ಕೂರಿಸ್ದೇ ಇರೋರು ಜಾಸ್ತಿ ದೇವಸ್ಥಾನಕ್ಕೆ ಹೋಗೋದು.